ಚಿಂತಾಮಣಿ ಎನ್ನುವ ಗ್ರಾಮದಲ್ಲಿ ಒಬ್ಬ ಜಮೀನ್ದಾರ ವಾಸವಾಗಿದ್ದನು. ಅವನು ಹೆಸರು ಬಡ್ಡಿ ಬಂಗಾರ. ಬಂಗಾರಯ್ಯ ಅನ್ನೋದು ಅವನ ನಿಜವಾದ ಹೆಸರು. ಆದರೆ ಅವನು ಬಡ್ಡಿಯನ್ನು ತುಂಬಾ ತಿಂತಾ ಇದ್ದನು. ಅದಕ್ಕೆ ಜನರೆಲ್ಲ ಅವನನ್ನು ಬಡ್ಡಿ ಬಂಗಾರಯ್ಯ ಎಂದು ಕರೆಯುತ್ತಿದ್ದರು ಎಂದು. ಏನ್ ಬಟ್ಟೆಯೇ ಈ ವಾರದ ಬಡ್ಡಿಯಲ್ಲಿ? ಗೌಡ್ರೆ, ನನ್ನ ಬಳಿ ಇವಾಗ ಹಣ ಇಲ್ಲ. ಇನ್ನು 2 ತಿಂಗಳಲ್ಲಿ ನಾನು ನಿಮಗೆ ಹಣ ಕೊಡ್ತೇನೆ. ಅಯ್ಯೋ, ಏನ್ ಅನ್ಕೊಂಡಿದೀಯ ಶೇಖರ ನೀನು? ಇವಾಗ ಇರದ ಹಣ ಇನ್ನು 2 ದಿನದಲ್ಲಿ ಹೇಗೆ ಬರುತ್ತದೆ? ಅಯ್ಯೋ, ನನಗೆ ಕೆಲಸ ಮಾಡಿದ್ದಕ್ಕೆ ಈರಣ್ಣ ಹಣ ಕೊಡ್ತಾರೆ. ಅವರು ಕೊಟ್ಟ ತಕ್ಷಣ ನಾನು ನಿಮಗೆ ಕೊಡ್ತೇನೆ. ಸರಿ ಸರಿ, ಆದ್ರೆ ಒಂದು ಮಾತನ್ನು ನೀನು ನೆನಪಿಟ್ಟುಕೋ. ನೀನಿನ್ನು 2 ದಿನದಲ್ಲಿ ನೀನು ನನಗೆ ಬಡ್ಡಿ ಕೊಡಲಿಲ್ಲ ಎಂದರೆ ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಹೇಳಿದ ಶೇಖರ ಅಲ್ಲಿಂದ ಹೊರಟೋದ. ಆ ಬಂಗಾರಯ್ಯನದ ಕಾಟಕ್ಕೆ ಊರಿನ ಜನರೆಲ್ಲ ಗಂಗಾಲಾಗಿ ಹೋಗಿದ್ದರು. ಎಲ್ಲರ ಮುಖದಲ್ಲೂ ಭಯ, ಆತಂಕ, ಬೇಜಾರು ಎದ್ದು ಕಾಣಿಸುತ್ತಿತ್ತು. ಅಕ್ಕ, ಬಂಗಾರಯ್ಯ ನಮ್ಮ ಮನೆಯಲ್ಲಿರುವ ಧಾನ್ಯಗಳನ್ನು, ತನ್ನ ಆಳುಗಳನ್ನು ಕಳಿಸಿ ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಾನೆ. ಆಯ್ತಾ, ಬಂಗಾರಯ್ಯ ಈ ರೀತಿ ಏನ್ ಮಾಡ್ದ? ನನ್ನ ಗಂಡ ಅವನ ಬಳಿ ಸಾಲ ತೆಗೆದುಕೊಂಡಿದ್ದನು. ಅದನ್ನು ಸರಿಯಾದ ಸಮಯಕ್ಕೆ ಸಾಲ ತೀರಿಸಿದ್ದಾನೆ. ಆದ್ರೆ ಆ ಬಂಗಾರಯ್ಯ ತನ್ನ ದುರಾಸೆ, ಕಪಟತನದಿಂದ ಸಾಲ ತೀರಿಲ್ಲ ಎಂದು ಸುಳ್ಳು ಹೇಳಿ ನಾವು ಬೆಳೆದ ಎಲ್ಲಾ ಬೆಳೆಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ ಅಕ್ಕ. ಅವನಿಗೆ ಅಕ್ಕ, ಆ ಬಂಗಾರಯ್ಯನ ದುಷ್ಟ ಬುದ್ಧಿ ಜಾಸ್ತಿ ಆಯ್ತು. ಇವನ ದುಷ್ಟ ಬುದ್ಧಿಗೆ ತಕ್ಕ ಪಾಠವನ್ನು ಕಲಿಸುವವರು ಯಾರೂ ಇಲ್ಲ ಅಂತ ಅನಿಸ್ತಾ ಇದೆ. ಅವನಿಗೆ ಪಾಠ ಕಲಿಸೋದು ಬಿಡು, ಅವನು ಎಲ್ಲಾ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ. ಇವಾಗ ನನ್ನ ಮಕ್ಕಳಿಗೆ ತಿನ್ನಲು ಹೇಗೆ ಅಡಿಗೆ ಮಾಡೋದು ಎಂದು ತುಂಬಾನೇ ಆತಂಕ ಆಗ್ತಾ ಇದೆ. ಸುಖಗಳನ್ನು ಹಂಚಿಕೊಳ್ಳುತ್ತಾ ಕುಳಿತಿದ್ದರು ಶ್ರೀಹರಿ, ಚಿಂತಾಮಣಿ ಎನ್ನುವ ದಂಪತಿಗಳು ವಾಸವಾಗಿದ್ದರು. ಭಾಗ್ಯ, ಇವತ್ತು ಅಡಿಗೆ ಏನ್ ಮಾಡಿರುವೆ? ಇವತ್ತು ಅಡಿಗೆ ಏನು ಮಾಡಿಲ್ಲ. ಯಾಕೆ, ನಿನಗೆ ಹುಷಾರಿಲ್ಲವಾ? ಹಾಗೇನೂ ಇಲ್ಲ ರೀ. ಅದು ಮನೆಯಲ್ಲಿ ಅಕ್ಕಿ ಬೇಳೆ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಹೌದೇ? ಮತ್ತೆ ನೀನು ನಿನ್ನೆ ಯಾಕೆ ಹೇಳಿಲ್ಲ? ರೀ, ನಿಮ್ಮ ಬಳಿ ಹಣ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಹೊಲವನ್ನು ಕೂಡ ಬಂಗಾರ್ಗೆ ಕಸಿದುಕೊಂಡಿದ್ದಾನಲ್ಲ, ಅದಕ್ಕೆ ಈ ವಿಚಾರ ನಿಮ್ಮ ಬಳಿ ಹೇಳಲಿಲ್ಲ. ಸರಿ. ಅಯ್ಯೋ ಭಾಗ್ಯ, ಯಾಕೆ ನೀನು ಹೀಗೆಲ್ಲ ಚಿಂತಿಸುತ್ತೀಯ? ನೀನು ನನ್ನ ಬಳಿ ಏನೇ ಇದ್ರೂ ಹೇಳು. ಚಿಂತಾಮಣಿ, ನಾನು ಹೊರಗೆ ಹೋಗಿ ಬರುತ್ತೇನೆ. ಅಲ್ಲಿಯವರೆಗೂ ಸ್ವಲ್ಪ ಸಮಾಧಾನವಾಗಿ ಹುಷಾರು. ಸರ್ಕಾರ. ಸರಿರಿ ಎಂದು ಹೇಳಿ ಶ್ರೀಹರಿಯ ಹೊರಗೆ ಹೋದನು. ಶ್ರೀಹರಿಯ ಸರ್ಕಾರ ಮನೆಗೆ ಬಂದನು. ನಮಸ್ಕಾರ ಶ್ರೀಹರಿ, ನೀನು ನಮ್ಮ ಬಳಿ ಬಂದ ವಿಚಾರವೇನು ತಿಳಿಸು. ನಿಮಗೆ ಆ ಬಂಗಾರಯ್ಯ ಗೊತ್ತಿದೆಯಲ್ವಾ? ಹಾ, ಹೌದು ಶ್ರೀಹರಿ. ಅವನು ಈ ಹಳ್ಳಿಯಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳು. ಅವನು ನಿನಗೆ ಏನು ಮಾಡಿದ? ಅವನು ನನ್ನ ಹೊಲವನ್ನು ಕಪಟತನದಿಂದ ಕಸಿದುಕೊಂಡಿದ್ದಾನೆ. ಆ ಹೊಲವೇ ನನ್ನ ಜೀವನಕ್ಕೆ ಆ ದಾರಿಯಾಗಿತ್ತು. ಆದರೆ ಆತ ಅದನ್ನೇ ಕಸಿದುಕೊಂಡಿದ್ದಾನೆ ಸರ್ಕಾರ. ದಿನದಿಂದ ದಿನಕ್ಕೆ ತುಂಬಾನೇ ಮೋಸಗಾರನಾಗಿದ್ದಾನೆ. ಅವನಿಗೆ ಏನು ಮಾಡೋದು ಎಂದು ನನಗೆ ತಿಳಿದಿಲ್ಲ. ಅವನು ಏನೇ ಮಾಡಿದ್ರೂ ಬದಲಾಗುತ್ತಿಲ್ಲ. ಅವನಿಗೆ ತನ್ನ ಅಹಂಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ಹೇಳುತ್ತಿದ್ದ. ಅಲ್ಲಿಗೆ ಅವಾಗ ಅಷ್ಟೊತ್ತಿಗೆ ಕೆಂಪಮ್ಮ ಬಂದಳು. ಏನು ಕೆಂಪಮ್ಮ, ಇಷ್ಟೊಂದು ಗಾಬರಿಯಿಂದ ಬಂದಿದ್ಯಾ? ಏನ್ ಹೇಳ್ತಾ ಇದ್ಯಾ ಕೆಂಪಮ್ಮ ನೀನು? ನಿನ್ನ ಗಂಡ ಇಲ್ಲಿ ಮನೆಯಲ್ಲಿ ಇರ್ಲಿಲ್ವಾ? ನಾನು ಹೇಗಾದರೂ ಮಾಡಿ ಏನೋ ಯೋಚಿಸುತ್ತೇನೆ. ಇವಾಗ ನೀವಿಬ್ಬರೂ ಮನೆಗೆ ಹೋಗಿ ಎಂದು ಹೇಳಿದನು. ಕೆಂಪಮ್ಮ ಮತ್ತು ಹರಿ ಮನೆಗೆ ಹೋದರು. ಮರುದಿನ ಬೆಳಗ್ಗೆ ಸರ್ಕಾರ ತಮ್ಮ ವಕೀಲ ಸ್ನೇಹಿತನನ್ನು ಮನೆಗೆ ಕರೆಸಿದ್ದರು. ಏನಪ್ಪ ಸರ್ಕಾರ್, ಹೌ ಆರ್ ಯು? ಏನ್ ರಾಜರಾಮ್, ನೀನು ನನ್ನ ಬಳಿ ಇಂಗ್ಲಿಷಲ್ಲಿ ಮಾತಾಡ್ತಿದ್ಯಾ? ಯಾಕೋ ಮಾತಾಡಬಾರ್ದ? ಹಾಗೆಲ್ಲ ನಮ್ಮಿಬ್ಬರ ಮಧ್ಯೆ ಇಂಗ್ಲಿಷಲ್ಲಿ ಯಾಕೋ ಸರಿ ಕಾಣಿಸ್ತಿಲ್ಲ. ಸರಿ ಬಿಡಪ್ಪ, ನೀನು ದೊಡ್ಡ ಕನ್ನಡ ಪ್ರೇಮಿ ಅಂತ ನನಗೆ ಗೊತ್ತು. ಅದಕ್ಕೆ ಕನ್ನಡದಲ್ಲಿ ಮಾತಾಡೋಣ. ಇದು ನನ್ನ ಪವರ್. ಅಂದ್ರೆ ನಾನು ನಿನ್ನ ಬಳಿ ಒಂದು ಮುಖ್ಯ ವಿಷಯವನ್ನು ಮಾತನಾಡಬೇಕಿತ್ತು. ಅದಕ್ಕೆ ನಿನ್ನನ್ನು ಕರೆದಿದ್ದು. ಅದು ನಮ್ಮ ಹಳ್ಳಿಯಲ್ಲಿ ಬಡ್ಡಿ ಬಂಗಾರ ಎನ್ನುವ ವ್ಯಕ್ತಿ ಇದ್ದಾನೆ. ಅವನು ತುಂಬ
ಒಬ್ಬ ಅಹಂಕಾರಿ ಹಾಗೂ ಬಡವರ ಬಳಿ ಬಡ್ಡಿ ದುಡ್ಡನ್ನು ತಿನ್ನುತ್ತಿದ್ದಾನೆ. ಹಾಗೆ ಬಡ್ಡಿ ಕೊಡಲಿಲ್ಲ ಎಂದರೆ ಅವರನ್ನು ಹೊಡೆದು ಬಡದು ಹಿಂಸೆ ಕೊಡುತ್ತಾನೆ. ಹೌದಾ? ನೀವ್ಯಾರೂ ಪೊಲೀಸರ ಬಳಿ ದೂರು ಕೊಟ್ಟಿಲ್ಲವಾ? ಆದರೆ ಆ ಬಂಗಾರ ಪೊಲೀಸರನ್ನು ಏನೂ ಮಾಡದ ಹಾಗೆ ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದಾನೆ. ಹೌದಾ? ಅವನನ್ನು ಬೇರೆ ಯಾರೂ ವಿಚಾರಿಸಿಕೊಳ್ಳಲಿಲ್ಲವೇ? ಇಲ್ಲ, ಅವನನ್ನು ಕಂಡು ಹಳ್ಳಿಯ ಜನರು ಹೆದರುತ್ತಾರೆ. ಹೌದಾ? ಹಾಗಾದ್ರೆ ಬೇರೆ ಏನಾದ್ರೂ ಮಾಡಬೇಕು. ಹೌದು, ನನಗೆ ಗೊತ್ತಾಗದೆ ನಿನ್ನನ್ನು ಕರೆದೆ. ಹೌದಾ? ಹಾಗಾದ್ರೆ ಬೇರೆ ಏನಾದ್ರೂ ಮಾಡಬೇಕು. ಸರಿ, ನಾನು ನಿನಗೆ ಒಂದು ಉಪಾಯವನ್ನು ಹೇಳುತ್ತೇನೆ, ನೀನು ಹಾಗೆ ಮಾಡು. ಎಂದು ಕೇಳಿದ. ಆವಾಗ ರಾಮ್ ಒಂದು ಉಪಾಯವನ್ನು ಹೇಳಿದನು. ಬರುತ್ತಿನ ಸರ್ಕಾರ ಊರಿನ ಜನರ ಬಳಿ ಹೋಗಿ ಎಲ್ಲರಿಗೂ ಪ್ರಣಾಮ. ನಿಮಗೆಲ್ಲ ಗೊತ್ತೇ ಇದೆ ಆ ಬಂಗಾರದ ದುಷ್ಟತನ ಎಷ್ಟು ಮಿತಿಮೀರಿದೆ ಎಂದು. ಅದಕ್ಕೆ ನಾನು ಒಂದು ಉಪಾಯವನ್ನು ಮಾಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲ ಸಾಗರ ನನಗೆ ತುಂಬಾನೇ ಅಗತ್ಯ. ಹೇಳಿ ಸರ್ಕಾರ್, ನೀವು ಏನೇ ಮಾಡಿದ್ರೂ ಅದು ನಮ್ಮ ಹಾಗೂ ಹಳ್ಳಿಯ ಉದ್ಧಾರಕ್ಕಾಗಿ. ಸದಾ ನಮ್ಮ ಬೆಂಬಲ ನಿಮಗೆ ಸದಾ ಇರುತ್ತದೆ ಹೇಳಿದನು. ಸರ್ಕಾರ ಬಡ್ಡಿ ಬಂಗಾರಯ್ಯನ ಮನೆಯ ನೀರನ್ನು ಕಡಿತಗೊಳಿಸಿದನು. ತರಕಾರಿ ಸರಬರಾಜು ನಿಲ್ಲಿಸಿದನು. ಅವನಿಗೆ ತರಕಾರಿ, ಹಣ್ಣು, ನೀರು, ಅಕ್ಕಿ ಏನೂ ಸಿಗದಂತೆ ಮಾಡಿದರು. ಬಂಗಾರ ಇಡೀ ಹಳ್ಳಿ, ಸುತ್ತಮುತ್ತ ಹಳ್ಳಿಗಳನ್ನು ಸುತ್ತಿದನು. ಆದರೆ ಎಲ್ಲೂ ಕೂಡ ಬಂಗಾರ ಎಣಿಕೆ ಮಾಡಲು ಬೇಕಾದ ಪದಾರ್ಥ ಹಾಗೂ ನೀರನ್ನು ಕೊಡಲಿಲ್ಲ. ಊಟ ಆಯ್ತಾ? ಆಯ್ತು ಎಂದು ಹೇಳಿದನು. ಅದನ್ನು ಕೇಳಿ ರಂಗನ ತುಂಬನೇ ಆಶ್ಚರ್ಯಗೊಂದನು. ಆವಾಗ ರಂಗನ ತನ್ನಲೇ ತಾನು, ಬಂಗಾರಯ್ಯನಿಗೆ ಸರಿಯಾಗಿ ಆಗಿದೆ, ಆದ್ರೆ ಇವನ ಕೊಬ್ಬು ಅಹಂಕಾರ ಇನ್ನೂ ಕಡಿಮೆ ಆಗ್ಲಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾನೆ. ಬಂಗಾರದ ಸರ್ಕಾರ ಮನೆ ಮುಂದೆ ಹಾದು ಹೋಗ್ತಾ ಇದ್ದನು. ಆವಾಗ ಸರ್ಕಾರ ಅವನನ್ನು ಕರೆದು, ಏನೋ ಬಂಗಾರಯ್ಯ, ಊಟ ಮಾಡ್ದ? ಸರ್ಕಾರ್, ನಾನು ಊಟ ಮಾಡದೆ ಎಲ್ಲೂ ಹೊರಟಾಗಿದ್ದೆ. ಸರಿ, ಹೀಗೆ ಸುಮ್ಮನೆ ಇಲ್ಲೇ ಹೊರಟಿರುವೆ. ಬಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಹೋಗು. ಇಲ್ಲ ಸರ್ಕಾರ್, ನಂದು ಊಟ ಆಯ್ತು ಸರ್ಕಾರ್. ಸರಿ, ಸ್ವಲ್ಪನಾದ್ರೂ ತಿನ್ನು ಎಂದು ಹೇಳಿ ಸರ್ಕಾರ ಅವನನ್ನು ಒಳಗೆ ಕರೆದುಕೊಂಡು ಹೋದರು. ಹೊಟ್ಟೆ ತುಂಬಾ ಊಟ ಹಾಕಿದರು. ಬಂಗಾರ ಊಟವನ್ನು ತಿನ್ನುತ್ತಾ ಕಣ್ಣೀರ್ ಹಾಕ್ತಾ ಇದ್ದನು. ಬಂಗಾರ, ಇಷ್ಟೊಂದು ಹಸಿವೆ ಇಟ್ಕೊಂಡು ಊಟ ಆಯ್ತು ಅಂತ ಸುಳ್ಳು ಹೇಳಿದೆ. ಊಟ ಮಾಡಿ ತುಂಬಾ ದಿನ ಆಯ್ತು. ಎಲ್ಲೂ ಕೂಡ ಒಂದು ಹನಿ ನೀರು ಕೂಡ ಸಿಗಲಿಲ್ಲ. ದುಡ್ಡು ಸಾಕಷ್ಟಿದೆ, ಆದರೆ ನನಗೆ ಹಸಿವಾದಾಗ ತಿನ್ನೋಕೆ ಒಂದು ತುತ್ತು ಊಟಕ್ಕಾಗಿ ಎಷ್ಟೊಂದು ಪದಾಟ ಪಡುತ್ತಿದ್ದೇನೆ. ನೋಡು ಬಂಗಾರಯ್ಯ, ನೀನು ಜನರ ಹಣ ತಿಂದೆ. ಆ ಹಣ ನೀನು ಎಷ್ಟು ಇಷ್ಟಪಟ್ಟೆ ಹಾಗೆ ಸಂಪಾದಿಸಿದೆ. ಆದರೆ ನಿನಗೆ ಹಸಿವಾದಾಗ ಒಂದು ತುತ್ತು ಊಟಕ್ಕಾಗಿ ಎಷ್ಟು ಪರದಾಡುತ್ತಿದ್ದೀಯ. ಇವಾಗಲಾದ್ರೂ ನಿನಗೆ ಬದಲಾಗು. ಹಣಕ್ಕಿಂತ ಗುಣ ಮುಖ್ಯ. ಇವಾಗಲಾದ್ರೂ ಬದಲಾಗು. ನಿಜ ಸರ್ಕಾರ, ಇವಾಗ ನಾನು ಅನ್ನದ ಬೆಲೆ ತಿಳಿದುಕೊಂಡಿದ್ದೇನೆ. ನನಗೆ ಈ ರೀತಿಯಾಗಿ ಬುದ್ಧಿ ಕಲಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಎಂದು ಹೇಳಿ ಬಂಗಾರಯ್ಯ ಹಳ್ಳಿಯ ಜನರ ಬಳಿ ಮೋಸ ಮಾಡಿ ತೆಗೆದುಕೊಂಡಿದ್ದ ಎಲ್ಲ ಆಸ್ತಿ, ಹೊಲಗದ್ದೆ, ಹಣವನ್ನು ಅವರಿಗೆ ಮರಳಿ ಕೊಟ್ಟು ಕ್ಷಮೆ ಕೇಳಿದನು. ಅಂದಿನಿಂದ ಬಂಗಾರಯ್ಯ ಕಷ್ಟಪಟ್ಟು ಹೊಲದಲ್ಲಿ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಇದೇ ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಶ್ರೀರಾಂಪುರ ಅನ್ನೋ ಚಿಕ್ಕ ಗ್ರಾಮದಲ್ಲಿ ರವಿತೇಜ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ರಮಾದೇವಿಯ ಜೊತೆ ವಾಸವಾಗಿದ್ದನು. ರವಿತೇಜ ತನ್ನ ಶ್ರೀಮತಿ ಮಾಲಾ ಜೊತೆ ಸಂತೋಷವಾಗಿದ್ದನು. ರವಿತೇಜನಿಗೆ ಒಬ್ಬ ಪುಟ್ಟ ಮಗಳು ಕೂಡ ಇದ್ದಳು. ರವಿತೇಜ ಹೊಲದಲ್ಲಿ ಕೆಲಸ ಮಾಡಿ ತನ್ನ ಸಂಸಾರವನ್ನು ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಆ ಗ್ರಾಮದಲ್ಲಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ರವಿತೇಜನಿಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡಲು ಆಗಲಿಲ್ಲ. ರವಿ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ, ಅರೆ, ಇವತ್ತು ತುಂಬ ಜೋರಾಗಿ ಮಳೆ ಬರುತ್ತಿದೆ. ಈ ಮಳೆಯಲ್ಲಿ ಹೊಲಕ್ಕೆ ಹೋಗಿ ಕೆಲಸ ಮಾಡಲು ಆಗೋದಿಲ್ಲ. ಆದರೇನಂತೆ, ಇವತ್ತು ಒಂದಿನ ಅಲ್ವಾ, ನಾಳೆ ಮಳೆ ನಿಂತ ಮೇಲೆ ಕೆಲಸಕ್ಕೆ ಹೋದರಾಯಿತು ಎಂದು ಅಂದುಕೊಳ್ಳುತ್ತಾನೆ. ಮಳೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಮಳೆ ನಿಂತು ಹೋಗಲೇ ಇಲ್ಲ.
ರವಿ ಹತ್ತಿರ ಇದ್ದ ಹಣ ಎಲ್ಲ ಖರ್ಚಾಯಿತು. ಮನೆಯಲ್ಲಿ ರಮಾದೇವಿ ಇದ್ದ ಸಾಮಗ್ರಿಯಲ್ಲೇ ತನಗೆ ಮತ್ತು ತನ್ನ ಗಂಡನಿಗೆ ಮಗಳಿಗೆ ಅಂತ ರೊಟ್ಟಿಯನ್ನು ಮಾಡುತ್ತಾ ಕುಳಿತಿದ್ದಳು. ರವಿ ಮನೆಯ ಆಚೆ ನಿಂತು ಮಳೆ ಯಾವಾಗ ನಿಲ್ಲುತ್ತದೆ ಎಂದು ಯೋಚನೆ ಮಾಡುತ್ತಾ ನಿಂತಿದ್ದ. ಆಗ ಅಲ್ಲಿಗೆ ರವಿಯ ಹತ್ತಿರದ ಸ್ನೇಹಿತ ಮಳೆಯಲ್ಲಿ ಅವನ ಹೆಂಡತಿ ಮಗನ ಜೊತೆ ರವಿಯ ಮನೆಯಲ್ಲಿ ಇರಲು ಬಂದಿದ್ದನು. ಅವನ ಕೈಯಲ್ಲಿ ಇದ್ದ ಬಟ್ಟೆಯ ಚೀಲವನ್ನು ನೋಡಿ ರವಿ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ, ಅಯ್ಯೋ, ನಮಗೆ ತಿನ್ನಲು ಆಹಾರ ಇಲ್ಲ, ಇವಾಗ ಇವನು ಬೇರೆ ಬಂದಿದ್ದಾನೆ, ಏನು ಮಾಡೋದು ಎಂದುಕೊಳ್ಳುತ್ತಾನೆ. ಆದರೂ ಪರವಾಗಿಲ್ಲ. ಆದರೂ ರವಿ ಏನೂ ಮಾತನಾಡಲಿಲ್ಲ. ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಹೋದನು. ರವಿಯ ಮಗಳು ಶ್ರೀಧರನ ಮಗ ಇಬ್ಬರು ಆಡಿಕೊಳ್ಳುತ್ತಿದ್ದರು. ಶ್ರೀಧರನ ಹೆಂಡತಿ ಪುಷ್ಪ ಮಾಲಾಶ್ರೀ ಜೊತೆ ಸೇರಿ ಅಡಿಗೆ ಮಾಡಲು ಹೋದಳು. ಶ್ರೀಧರ ಮತ್ತು ರವಿ ಇಬ್ಬರು ಕೂಡ ಮಾತನಾಡಿಕೊಳ್ಳುತ್ತಿದ್ದರು. ಮಾಲಾ ಇದ್ದ ಸಾಮಗ್ರಿಯಲ್ಲೇ ಅಡುಗೆ ಮಾಡಿ ಎಲ್ಲರಿಗೂ ಊಟವನ್ನು ಬಡಿಸಿದಳು. ಆಗ ರವಿಯ ಮಗಳು, ನನಗೆ ಇನ್ನೊಂದು ರೊಟ್ಟಿ ಕೊಡಮ್ಮ ಎಂದು ಕೇಳುತ್ತಾಳೆ. ರವಿ ಅವಳನ್ನು ಕಣ್ಣಿನಿಂದಲೇ ಹೆದರಿಸುತ್ತಾನೆ. ಇದನ್ನು ನೋಡಿದ ಶ್ರೀಧರ್, ಅಯ್ಯೋ ಅಣ್ಣ ಬಿಡಿ, ನನಗೆ ಒಂದೇ ರೊಟ್ಟಿ ಸಾಕು, ಇನ್ನೊಂದನ್ನು ನಿಮ್ಮ ಮಗಳಿಗೆ ಕೊಡಿ ಎಂದು ಹೇಳುತ್ತಾನೆ. ರವಿ, ಅಯ್ಯೋ ಬಿಡಣ್ಣ, ಇನ್ನೊಂದು ರೊಟ್ಟಿನ ನಾನೇ ಕೊಡ್ತೀನಿ, ನೀವು ತಿನ್ನಿ ಎಂದು ಹೇಳುತ್ತಾನೆ. ಎಲ್ಲರೂ ಊಟ ಮುಗಿಸಿ ನಿದ್ರೆ ಮಾಡಲು ಕುಳಿತುಕೊಳ್ಳುತ್ತಾರೆ. ಅವರು ನಿದ್ರೆ ಮಾಡದೆ ಕಷ್ಟ ಸುಖವನ್ನು ಮಾತನಾಡಿಕೊಳ್ಳುತ್ತಿರುತ್ತಾರೆ. ಮರುದಿನ ಆದರೂ ಮಳೆ ನಿಲ್ಲಲೇ ಇಲ್ಲದರಿಂದ ಬೇಸರಗೊಂಡ ರವಿ ಅಡಿಗೆ ಮಾಡಲು ಏನೂ ಇಲ್ಲವೆಂದು ಚಿಂತೆಗೊಳ್ಳುತ್ತಾನೆ. ಆಗ ಮಾಲಾ ಅವನ ಬಳಿ ಬಂದು, ರೀ, ಇವತ್ತು ಅಡುಗೆ ಮಾಡಲು ಏನೂ ಇಲ್ಲ, ಏನಾದರೂ ಪದಾರ್ಥ ತೆಗೆದುಕೊಂಡು ಬನ್ನಿ. ಅಯ್ಯೋ, ನಿನಗೆ ಗೊತ್ತಿಲ್ಲವ, ನನ್ನ ಹತ್ರ ಹಣ ಇಲ್ಲ, ನಾನು ಅದರ ಬಗ್ಗೆನೇ ಚಿಂತಿಸುತ್ತಿದ್ದೆ. ಪದಾರ್ಥ ತರಲು ನನ್ನ ಬಳಿ ಹಣವಿಲ್ಲ, ಏನು ಮಾಡೋದು? ರೀ, ನನ್ನ ಬಳಿ ಸ್ವಲ್ಪ ಹಣವಿದೆ, ಅದನ್ನು ಕೊಡುತ್ತೇನೆ, ನೀವು ಹೋಗಿ ಪದಾರ್ಥ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ. ರವಿ ಮಾಲಾ ಬಳಿ ಇದ್ದ ಹಣದಿಂದ ಸ್ವಲ್ಪ ಪದಾರ್ಥವನ್ನು ತರುತ್ತಾನೆ. ಮನೆಯಲ್ಲಿ ಶ್ರೀಧರನ ಮಗ ಮತ್ತು ಮಾಲಾ ಮಗಳು ಆಡಿಕೊಳ್ಳುತ್ತಿರುತ್ತಾರೆ. ಶ್ರೀಧರನ ಮಗ ತಪ್ಪಾಗಿ ರವಿ ತಂದಿದ್ದ ಪದಾರ್ಥವನ್ನು ನೆಲಕ್ಕೆ ಚೆಲ್ಲಿಬಿಡುತ್ತಾನೆ. ರವಿ ಕೋಪಗೊಂಡು, ಹೇ, ನಿನಗೆ ಕಣ್ಣು ಕಾಣೋದಿಲ್ಲವಾ, ತಿನ್ನೋ ಪದಾರ್ಥನ ಚೆಲ್ಲಿಬಿಟ್ಟಲ್ಲ ಎಂದು ಗದರಿಸುತ್ತಾನು. ಶ್ರೀಧರ ಬಂದು, ಯಾಕಣ್ಣ, ಏನಾಯಿತು? ನನ್ನ ಮಗನನ್ನು ಯಾಕೆ ಬೈತಿದ್ದೀರಾ? ನೋಡು, ನಿನ್ನ ಮಗ ತಿನ್ನೋ ಪದಾರ್ಥವನ್ನು ನೆಲಕ್ಕೆ ಚೆಲ್ಲಿದ್ದಾನೆ. ಇದ್ದ ಸ್ವಲ್ಪ ಹಣದಿಂದ ಪದಾರ್ಥವನ್ನು ತಂದಿದ್ದೆ ಎಂದು ಹೇಳುತ್ತಾನೆ. ಶ್ರೀಧರ್ ಅವನ ಬಳಿ ಇದ್ದ ಹಣ ಕೊಡುತ್ತಾನೆ. ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ, ಕ್ಷಮಿಸಿ ಬಿಡಿ. ಅಯ್ಯೋ ಇರಲಿ ಶ್ರೀಧರ, ನಾನು ಇದ್ದ ಸ್ವಲ್ಪ ಹಣದಿಂದ ತಂದಿದ್ದ ಪದಾರ್ಥ ಹಾಳಾಯಿತು ಎಂದು ಕೋಪಗೊಂಡೆ, ನನ್ನನ್ನು ಕ್ಷಮಿಸಿಬಿಡು. ಈ ಹಣ ಬೇಡ, ನೀನೇ ಇಟ್ಟಿಕೊ ಎಂದು ಹೇಳುತ್ತಾನೆ. ಇದ್ದಿದ್ದರಲ್ಲಿ ಅಡುಗೆ ಮಾಡಿ ಅವರಿಗೆ ಊಟ ಕೊಡುತ್ತಾನೆ. ಊಟ ಮುಗಿಸಿ ಎಲ್ಲರೂ ಕುಳಿತುಕೊಂಡಿದ್ದರು. ರವಿ ಶ್ರೀಧರ ಮಗನಿಗೆ ಹಾಗೂ ತನ್ನ ಮಗಳಿಗೂ ಕತೆ ಹೇಳುತ್ತಿರುತ್ತಾನೆ. ಮರುದಿನ ಬೆಳಗ್ಗೆ ಮಳೆ ನಿಂತು ಹೋಯಿತು. ಶ್ರೀಧರ್ ತನ್ನ ಕುಟುಂಬದ ಜೊತೆ ತನ್ನ ಮನೆಗೆ ಹೊರಟು ಹೋದನು. ಇದ್ದಿದ್ದರಲ್ಲಿ ಹಂಚಿ ತಿನ್ನಬೇಕೇ ಹೊರತು ತಾನೊಬ್ಬನೇ ತಿನ್ನಬೇಕು, ನಾನೊಬ್ಬನೇ ಬದುಕಬೇಕು ಎಂದು ಯೋಚಿಸಬಾರದು.